ಸೊ ಏನಂದರೆ ಇದು ಫಸ್ಟ್ ನನ್ನ ಫುಲ್ ಟೈಮ್ ಬ್ಲಾಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಇದಕ್ಕೆ ಮುಂಚೆ ಯಾವ್ದಾರ ಬಂದರೂ ಬರ್ಬೋದು. ಸೊ ಇವತ್ತು ಏನಕ್ಕೆ ಬಂದಿದ್ದೀವಿ ಅಂತಂದರೆ ಇದು ಹ್ಯಾಪಿ ಸ್ಕ್ರೀನ್ಸ್ ಅಂತ. ಸೊ ನಮ್ಮ ಬೆಸ್ಟ್ ಫ್ರೆಂಡ್ ಎಸ್ ಸೊ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇಲ್ಲಿಗೆ ಶಿ ಇಸ್ ಗೆಟಿಂಗ್ ಮ್ಯಾರಿಡ್ ಆ್ಯಕ್ಚುಲಿ. ಸೊ ಅದಕ್ಕೇ ಮಾಡಬೇಕಂತ ಬಂದಿದ್ದೀವಿ. ಸೊ ಇಲ್ಲಿ ಏನೇನಿದೆ, ಹೇಗಾಗಿದೆ, ಯಾವ ಥರ ಥೀಮ್ ಇದೆ, ಏನು ಎತ್ತ ಅಂತ ಕೇಳ್ಕೊಂಬರೋಕ್ಕೆ ಜಸ್ಟ್ ಬಂದಿದ್ದೀವಿ ಅಷ್ಟೇ. ಸೊ ನಮಗೆ ಆ್ಯಕ್ಚುಲಿ ಯಾವತ್ತೂ ಬ್ರೈಟ್ ಬಿ ಮಾಡೋ ಅಭ್ಯಾಸನೇ ಇಲ್ಲ. ಸೊ ಫಸ್ಟ್ ಟೈಮ್ ನಾವೇ ಖುದ್ದಾಗಿ ಬಂದು ಮಾಡ್ತಾ ಇರೋದು. ಸೊ ಹೇಗಿದೆ ಅಂತ ನೋಡಬೇಕು. ಆ್ಯಂಡ್ ಯಾವ ಥರ ಇದೆ, ಏನು ಬಡ್ಜೆಟು, ಥೀಮು, ಸ್ಟೈಲು, ಡೆಕೋರೇಷನ್, ಸೊ ಎಲ್ಲ ಕೇಳೋಕ್ಕೆ ಅಂತ ಬಂದಿದ್ದೀವಿ ಡಿಸೈಡ್ ಮಾಡಿ. ಸೊ ನೋಡಬೇಕು ಏನಾಗುತ್ತೆ, ಬನ್ನಿ ಹೋಗಿ. ಎಸ್ ಕ್ರೆಡಿಟ್ಟು ನಮ್ಮ ಜಿಂಗಿಗೆ ಹೋಗೋದೆ ಫ್ರೆಂಡ್ಸ್. ಆ್ಯಕ್ಚುಲಿ ಜಿಂಗಿ ಅಂದರೆ ನಾನು ಯಾ ಸೊ ಇವಳನ್ನೆಲ್ಲ ನಾನು ಜಿಂಗಿ ಅಂತಲೇ ಕರೆಯೋದು. ಸೊ ಇದು ಹ್ಯಾಪಿ ಸ್ಕ್ರೀನ್ಸ್ ಅಂತ ಯಾವಾಗಲೂ ನಾನು ನೋಡ್ಕೊಂಡು ಹೋಗ್ತಾ ಇದ್ದೆ, ಬಟ್ ಇದೇ ಈ ಪ್ಲೇಸ್ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಇವತ್ತು ಗೊತ್ತಾಯಿತು. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ಎಸ್. ಸೊ ಇದು ಎಂಟ್ರಿನೂ ಇದೆ, ಚೆನ್ನಾಗಿದೆ, ತುಂಬ ಗ್ರೀನರಿ ಆಗಿದೆ. ಸೊ ಇದೇ ಫಿಕ್ಸ್ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಹೊರಗಡೆ ಚಿಟ್ಚಾಟ್ ಮಾಡೋದಕ್ಕೆ ಅಂತ ಸ್ಪೆಷಲ್ ಜಾಗ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಇವಾಗ ನಾವು ಫುಲ್ಲು ಡೌಟಲ್ಲಿದ್ದೀವಿ ಯಾವತ್ತಿಗೆ ಏನು ಸೆಲೆಬ್ರೇಟ್ ಮಾಡೋದು ಅಂತ. ಸೊ ಮೇಡಮ್ ಹೇಳಿ ಅಂದರೆ ಕಾಲ್ ಮಾಡೋಣ ತಡಿ ಒಬ್ರೊಬ್ರಿಗೆ. ಹಾಂ ಸೊ ಇವಾಗ ಫಸ್ಟು ಅವಳಿಗೆ ಫೋನ್ ಮಾಡು. ಜಾನ್ವರಿ ಫಸ್ಟ್ ವೀಕು ಬ್ರೈಡ್ ತುಂಬ ಅವೈಲೇಬಿಲಿಟಿ ಇದ್ದಾರಂತೆ. ಹೆಂಗೋ ಕಷ್ಟಪಟ್ಟು ಎಲ್ಲನೂ ಒಪ್ಪಿಸ್ತಾ ಇದ್ದೀವಿ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಕಷ್ಟಪಟ್ಟು ನೋಡಿ, ಬರೀ ಇದೆ ಎಲ್ಲ ಬ್ಯುಸಿ ನೋಡಿ. ಪುನಃ ಕರೆ ಮಾಡಿ ನೋಡಿ ನೋಡಿ. ಸೊ ಫ್ರೆಂಡ್ಸ್, ನಾವಿಬ್ಬರೇ ಬಿಟ್ಟಿಗೆ ಬಿದ್ದಿರೋದು. ಅರ್ಥ ಆಯ್ತಾ? ಎಲ್ಲರೂ ಜೀವನದಲ್ಲಿ ತುಂಬ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ. ಬಿಟ್ಟಿಗೆ ಅಂತ ಬಿದ್ದಿರೋದು ನಾವಿಬ್ಬರೇ. ಅರ್ಥ ಆಯ್ತಾ? ಹಾಂ ಸರಿ ಆಯಿತು. ಫೋನ್ ನೋಡಿ, ಹಿಂಗಿಷ್ಟೇ ಜನ ಕಾಲೇಜಿಂದ ಜೊತೆಗಿರ್ತಾರೆ. ಇವಾಗ ಫೋನ್ ಮಾಡಿದ್ರೆ ಎತ್ತಲ್ಲ. ಯಾರದು? ಮೇಘನಾ. ಹಲೋ, ಏನೇ ಮಾಡ್ತಿದ್ಯಾ? 11th or 12th ಸ್ಯಾಟರ್ಡೆ ಸಂಡೇನೆ. ಹಾಂ ಆಗುತ್ತಲ್ವಾ? ಹಾಂ ಸರಿ ಆಯಿತು. ಬ್ರೈಡ್ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಡಿಸಿಷನ್ ಏನು ಪೆಂಡಿಂಗ್ ಅಲ್ಲಿದೆ. ಎಸ್ ಸೊ ನೋಡಬೇಕು. ಈಗ ಅಷ್ಟರಲ್ಲಿ ನಮ್ಮ ಇನ್ನೂ ಇಬ್ಬರು ಕಮಂಗಿಗಳಿದ್ದಾರೆ. ಅವರಿಬ್ರು ಕಮಂಗಿಗಳಿಗೆ ಫೋನ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೋಬೇಕು. ಅವರು ಕೇಳಬೇಕಲ್ಲ ಎಲ್ಲ. ಇವಾಗ ಕೆಲಸದಲ್ಲಿ ತುಂಬ ಬ್ಯುಸಿ ಪರ್ಸನ್ಸ್ ಆಗೋಗ್ಬಿಟ್ಟಿರ್ತಾರೆ. ಏನು ಮಾಡೋಣ, ನಾನು ಇವಳೇ ಆ್ಯಕ್ಚುಲಿ ಅವಾಗವಾಗ ಸಿಗ್ತಾ ಇರೋದು. ಏನೋ ಟೈಮ್ ಮಾಡ್ಕೊಂಡು ಸಿಗ್ತಾ ಇರ್ತೀವಿ ಅಷ್ಟೇ ಫ್ರೆಂಡ್ಸ್. ಇದು ಲೈಟ್ ಆಫ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ ಆ್ಯಕ್ಚುಲಿ. ಓ ಮೈ ಗಾಡ್, ಸೋ ಬ್ಯೂಟಿಫುಲ್ ಅಲ್ಲ? ಓ ಸೋ ಬ್ಯೂಟಿಫುಲ್. ಥಿಯೇಟರ್ ಇದೆ. 5 ಪೀಪಲ್ಗೆ ಕರೆಕ್ಟಾಗಿದೆಯಾ? ಎಸ್. ಓಕೆ. ಸೊ ಇದು ಒಂಥರ ಡೆಕೋರೇಷನ್ನು. ಇದೆಲ್ಲ ಫುಲ್ ಗ್ರೀನ್ ಬ್ಯಾಕ್ಗ್ರೌಂಡ್ ಇದೆ ಆ್ಯಕ್ಚುಲಿ. ಹೌದು. ಎಸ್. ಸೊ ಇಲ್ಲಿ ಸೋಫಾ ಇದೆ. ಇದು ಈ ಥರ ಕಾಣಿಸ್ತಿದೆಯಾ ನಿಮಗೆ? ನೋಡಬೇಕು ಯಾವುದು ಸೆಲೆಕ್ಟ್ ಮಾಡ್ತೀವಿ, ನೋಡೋಣ. ಲೆಟ್ಸ್ ವೇಟ್ ಫಾರ್ ದಟ್. ಕಟ್ ಶಾರ್ಟ್, ನಮ್ಮ ಬ್ರೈಡ್ ಬಂದಿದ್ದಾರೆ. ಇದು ನಮ್ಮ ಮೇಕಪ್ ಆರ್ಟಿಸ್ಟು. ಸೊ ರೆಡಿ ಮಾಡ್ತಿದ್ದಾರೆ ಇವಾಗ. ನೋಡೋಣ. ಎಲ್ಲ ಫಸ್ಟ್ ಟೈಮ್ ಲೈಫಲ್ಲಿ ಮೇಕಪ್ ಮಾಡಿಸ್ಕೊತಾ ಇದ್ದೀರಾ ಪ್ರೊಫೆಷ್ನಲ್ ಆಗಿ. ಹೆಂಗೆ ಅನ್ನಿಸ್ತಾ ಇದೆ? ಹೌದಾ? ತುಂಬ ನಾಚ್ಕೊತಾ ಇದ್ದಾಳೆ ನೋಡಿ. ಇದೇ ನಮ್ಮ ಬ್ರೈಡಲ್ ಔಟ್ಫಿಟ್ ಅಲ್ಲ, ಬ್ರೈಡಲ್ ಔಟ್ಫಿಟ್ ಅಲ್ಲ, ಸಾರಿ, ಬ್ರೈಡ್ ಟು ಬಿ ಔಟ್ಫಿಟ್.
ಏನು ಬೇಕು ಅಂದೆ? ಅದು ಮನೆ ಕಟ್ಟುವಾಗ ಪ್ರೈಮರು ಕುಟ್ಟಿ ಹಾಕ್ತಾರಲ್ಲ, ಪ್ರೈಮರ್ ಹಾಕಲ್ಲ, ಫೌಂಡೇಶನ್. ಸಿಮೆಂಟ್ ಮುಚ್ಚಿ ಹಾಕ್ತಾರಲ್ಲ ಹಂಗೆ. ಇದು ಮೋಲ್ಡ ಏನದು ಇಲ್ಲ ನನಗೆ. ಪಿಲ್ಲರ್ ಫೌಂಡೇಶನ್ ನೋಡಿ ಫ್ರೆಂಡ್ಸ್. ಎಸೆನ್ಸ್ ಚೆನ್ನಾಗಿದೆ. ಮೇಕಪ್ ಅಂದರೆ ಸಾಕು, ಫುಲ್ ಎಕ್ಸೈಟ್ಮೆಂಟ್. ಎಷ್ಟು ಇಷ್ಟ ಅಂದರೆ ಮೇಕಪ್ಪು ನೋಡಿ. ಅದೇ ನಾವಿಬ್ರು ಡಿಸ್ಕಸ್ ಮಾಡ್ತೇವೆ ನೆಕ್ಸ್ಟ್ ಎಲ್ಲೆಲ್ಲಿಂದ ಯಾವ್ಯಾವ ತಗೊಂಡ್ವಿ ಅಂತ. ಕರೆಕ್ಟ್. ಹೆಂಗೆ ಆಡ್ತಾಳೆ ನೋಡಿ ಫ್ರೆಂಡ್ಸ್, ಒಂದು ಫೌಂಡೇಶನ್ ಹಾಕಿದ್ರೆ. ಇವಾಗ ತೆಗಿತೀವಿಯಾ? ಹೌದು. ನೀವೇನು ಹೇಳ್ತೀರಾ? ಯೋ ಯೋ ಅಷ್ಟೇನಾ? ಹನಿ ಸಿಂಗಿ ಅವಳು, ಹನಿ ಸಿಂಗಿ. ನಾನು ಇದು ಸ್ಪಾಂಜ್ ತರಲಿಲ್ಲ, ಅದು ಮತ್ತೆ ಮಾಡಂಗೆ. ಇವಾಗ ಮೇಘನ ಪ್ರೊಫೆಷನಲ್ ಆರ್ಟಿಸ್ಟ್. ದುಡ್ಡು ದುಡಿತೀರಾ ಸುಮ್ಮನೆ? ಸೀರಿಯಸ್ಲಿ ನಿಶಾ ನೀನ್ ಹೇಳ ಎಲ್ಲಿ ಯಾವಾಗ ಹೋಗ್ತೀಯ? ಯಾರೋ ಒಬ್ರು ಬೇಕಿಂಗ್ ಕಲಿತಾಳೆ, ಯಾರೋ ಒಬ್ರು ಒಂದು ಬೊಟಿಕ್ ಶಾಪ್, ಒಂದು ಬೇಕ್ರಿ, ಒಂದು ಮೇಕಪ್ ತೆಗೆದ್ಬಿಟ್ರೆ ಜೀವನ ಸೆಟ್ಲು. ನಾರ್ಮಲ್ ఏంటే కౌంటర్ ఇస్తున్నావు? ಬಾಯಿ ಒಳಗಡೆ ಹೊಟ್ಟಾಗತ್ತೆ. ನಾನು ಇವಳು ಇದೇ ಆಟನ ಮೇಕಪ್ ಆರ್ಟಿಸ್ಟ್ ಬರ್ತಾಳಲ್ಲ ಅವಾಗ ಆಡ್ತಾಳ ಕೇಳು. ಅವಾಗ ಕಣ್ಣು ಸ್ಕ್ವೀಸ್ ಮಾಡ್ಬೇಡ, ಇಲ್ಲಾಂದ್ರೆ ಒಂದ್ ಪಾರ್ಟ್ ಮಾತ್ರ ಬೂದಿ ಆಗುತ್ತೆ. ಕಣ್ಬಿಡು. ಬ್ರೈಡು ಐ ಮೇಕಪ್ ಮಾಡಿಸ್ಕೊತಾಳೆ, ಓವರ್ ಆಕ್ಷನ್ ಕೊಡ್ತಾಳೆ. ಅಕ್ಕ ಪೇಂಟ್ ಬ್ರಷ್ ಅಲ್ಲ ಕಣ ಇದ್ದಿದ್ದು. ಅವಳಿಗೆ ಹೇಳಕ್ ಬರ್ತಿಲ್ಲ, ನೀನ್ ಬಿಡ್ತಿಲ್ಲ. ಮೇಕಪ್ ಆರ್ಟಿಸ್ಟ್ಗೆ ಏನಕ್ಕೆ ಅಂತ ಹೇಳಕ್ ಬರ್ತಾ ಇಲ್ಲ. ನಾನು ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮಾಡಿಲ್ಲ ಕಣಮ್ಮ. ಫೈನಲಿ ಬ್ರೈಟ್ ಟು ಬಿಗೆ ಕಸ್ಟಮೈಸೇಷನ್ ಮಾಡಿಸಿದ್ವಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಓ ಮೈ ಗಾಡ್, ಐ ಹ್ಯಾವ್ ನೆವರ್ ಎಕ್ಸ್ಪೆಕ್ಟೆಡ್ ಆಯಿತಾ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೊ ಫೈನಲಿ ಎಸ್. ಓ ಮೈ ಗಾಡ್, ಫ್ರೆಂಡ್ಸ್. ಸೊ ಹೇಗೆ ಅನ್ನಿಸ್ತಿದೆ ಫೈನಲ್ ಔಟ್ಪುಟ್? ಅವಳು ಎಮೋಷನಲ್ ಆಗಿಬಿಡ್ತಾಳೆ. ಎಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಕೇಕು ಕೂಡ ಬ್ಯಾಕ್ಗ್ರೌಂಡ್ಗೆ ಎಷ್ಟು ನೀಟಾಗಿ ಸೂಟ್ ಆಗಿದೆ. ಆ್ಯಂಡ್ ವಿ ನೆವರ್ ಥಾಟ್ ದಿಸ್ ವುಡ್ ಬಿ ಲೈಕ್ ದಿಸ್. ಸಿ ನೋಡಿ, ಇಷ್ಟೆಲ್ಲ ಏಕೆ ನಗುವೆ, ಈಗಲೇ ಏಕೆ ಮದುವೆ, ಈಗಲೇ ಏಕೆ ಮದುವೆ, ಮೈ ತುಂಬ ಭಾರ